गुरुभ्यो नमः हरि ओं पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ಪಂಚಾಂಗದ ಸೇವೆಯನ್ನು ಪ್ರಾರಂಭ ಮಾಡೋಣ ಬನ್ನಿ. ನಿತ್ಯ ಪಂಚಾಂಗ. ಈ ನಿತ್ಯ ಪಂಚಾಂಗದಲ್ಲಿ ಈ ವಾರ ಈ ದಿನ ಶನಿವಾರ ತಾರೀಕು 6 ಸೆಪ್ಟೆಂಬರ್ 2025. ಈ ದಿನ ಶನಿವಾರ ಆಗಿರೋದರಿಂದ ಆ ಶನಿ ಮಹಾಶಯ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಯಾವುದೇ ರೀತಿಯ ತೊಂದರೆ ಅಡೆತಡೆಗಳು ಬರದೇ ಇರುವಂತೆ ಈ ದಿನ ಸಕಲ ಕಾರ್ಯಗಳು ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಈ ಒಂದು ಶನಿವಾರದ ಪಂಚಾಂಗ ಹೇಗೆ ಇರುತ್ತೆ ಮತ್ತು ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ಮತ್ತು ಈ ದಿನದ ವಿಶೇಷತೆ ಯಾವುದರಿಂದ ಕೂಡಿದೆ ಮತ್ತು ಆ ಒಂದು ವಿಶೇಷತೆಯಲ್ಲಿ ಏನೆಲ್ಲ ಫಲಾಫಲಗಳು ಸಿಗುವಂಥದ್ದಾಗತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ದಿನ ಶನಿವಾರ ಶ್ರೀ ವಿಶ್ವವಸುನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯನ ಶುಕ್ಲ ಪಕ್ಷ. ಇವತ್ತಿನ ತಿಥಿ ಚತುರ್ದಶಿ, ಅನಂತ ಚತುರ್ದಶಿ ಅಂತ ಇದೆ. ಅನಂತ ಪದ್ಮನಾಭ ವ್ರತ, ಅನಂತ ವ್ರತ, ಅನಂತ ಚತುರ್ದಶಿಯ ವ್ರತ, ನಾನಾ ರೀತಿಯಲ್ಲಿ ಕರೆಯೋದುಂಟು. ಸೊ ಇದರ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೋಡೋದಾದರೆ, ಇವತ್ತು ಚತುರ್ದಶಿ ಒಂದಿಷ್ಟು ತಿಳಿದು ಆಮೇಲೆ ಅನಂತ ಚತುರ್ದಶಿಯ ಬಗ್ಗೆ ಒಂದಿಷ್ಟು ನೋಡೋಣ. ಇವತ್ತಿನ ಒಂದು ತಿಥಿಯ ಬಗ್ಗೆ ಬರೋದಾದರೆ ತ್ರಯೋದಶಿ ಬೆಳಗಿನ ಜಾವ 3:10 ನಂತರ ಚತುರ್ದಶಿ ಬರುತ್ತೆ. ಸೊ ಅಂದರೆ ಈ ಇಡೀ ದಿನ ಚತುರ್ದಶಿ ತಿಥಿ ಇರುತ್ತೆ. ನಕ್ಷತ್ರಗಳ ಅನುಸಾರವಾಗಿ ಹೇಳೋದಾದರೆ ಇವತ್ತಿನ ಒಂದು ನಕ್ಷತ್ರ ಧನಿಷ್ಠ ನಕ್ಷತ್ರ ಬರುತ್ತೆ. ತದನಂತರ ಶತಭಿಷ ನಕ್ಷತ್ರ ಬರುವಂಥದ್ದಾಗತ್ತೆ. ತೈತಲೆ ಕರ್ಣ ಇದೆ, ಅತಿಗಂಡ ಯೋಗ ಇದೆ. ಸೊ ಇದಿಷ್ಟು ಒಂದಿಷ್ಟು ಪಂಚಾಂಗದ ವಿವರಣೆ. ಸೊ ಇವತ್ತು ಅನಂತ ಚತುರ್ದಶಿ ಅಂದರೆ ಇಲ್ಲಿ ನಮಗೆ ಇದು ಅನಂತ ಅಂತ ಹೇಳೋದಾದರೆ ಒಂದು ರೀತಿ ಇದೊಂದು ಹೇರಳ, ಯಥೇಚ್ಛ, ಬೇಕಾದಷ್ಟು, ಸಾಕಾಗುವಷ್ಟು, ಅದಕ್ಕೆ ಅನಂತ ಅಂತೀವಿ. ಅನಂತ ಅಂದರೆ ತುಂಬ ತುಂಬಿಕೊಂಡಿರುವಂಥದ್ದು, ಅಂದರೆ ಯಥೇಚ್ಛವಾಗಿರುವಂಥದ್ದು, ಬೇಕಾದಷ್ಟು ಅಂತಹದ್ದು, ಅಂದರೆ ನಮಗೆ ಸಾಕು ಅನ್ನೋಷ್ಟು ಅನಂತ ಅಂತೀವಿ ಅದಕ್ಕೆ. ಸೊ ಅಂಥದ್ದು ಇದು ಚತುರ್ದಶಿ ಅಂದರೆ ತಿಥಿ ಅನುಗುಣವಾಗಿ ಹೇಳೋದಾದರೆ ಅನಂತ ಚತುರ್ದಶಿ ಅಂದರೆ ಈ ದಿನ ಈ 14 ಎಳೆಗಳ ಒಂದಿಷ್ಟು ದಾರ ಅಥವಾ 14 ಎಳೆಗಳು ಹೊಂದಿರುವಂತಹ ಗಂಟನ್ನು ಒಂದು ಕೆಂಪು ದಾರ, ಅದನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಾಗಿರ್ಬೋದು, ಅನೇಕ ಮಠಗಳಲ್ಲಾಗಿರ್ಬೋದು, ಅಷ್ಟಮಠಗಳಲ್ಲಾಗಿರ್ಬೋದು, ನಿಮ್ಮದೇ ಮಠಗಳಲ್ಲಾಗಿರ್ಬೋದು, ಈ ದಿನ ಅನಂತ ಚತುರ್ದಶಿಯ ವ್ರತವನ್ನು ಶ್ರೀಮಠದಲ್ಲಿ ಮಾಡಲಾಗುತ್ತೆ. ಸೊ ಆ ಪೂಜೆ ಕೈಕರ್ಯಗಳು ಮುಗಿದ ನಂತರ ನಿಮಗೆ ಒಂದು ದಾರವನ್ನು ಕೊಡ್ತಾರೆ. ಆ ದಾರ ಕಟ್ಟಿಕೊಳ್ಳೋದ್ರಿಂದ ನಮಗೆ ಅನಂತವಾಗಿ ನಾವು ಏನು ಕೋರ್ಕೊಳ್ತೀವೋ ಅದೆಲ್ಲವೂ ಯಥೇಚ್ಛವಾಗಿ ಆ ಅನಂತ ಸ್ವಾಮಿ ಕೊಡುವಂಥದ್ದಾಗ್ತಾನೆ ಅಂತಲೇ ಹೇಳ್ಬೋದು. ಈ ಒಂದು ಪೂಜೆ ಪುನಸ್ಕಾರ ಮಾಡೋದರಿಂದ ನಮ್ಮಲ್ಲಿರ್ತಕ್ಕಂತಹ ದಾರಿದ್ರ್ಯ, ಕನಿಷ್ಠ ಫಲಗಳು ಅಥವಾ ಸಮಸ್ಯೆಗಳು ದೂರವಾಗುತ್ತೆ ಅಂತಲೂ ಹೇಳ್ಬೋದು. ಹಾಗೂ ಜಟಿಲವಾದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೂ ಹೇಳ್ಬೋದು. ಈ ಅನಂತ ಸ್ವಾಮಿಯ ಅಥವಾ ಅನಂತ ವ್ರತ ಅಥವಾ ಅನಂತ ಚತುರ್ದಶಿಯ ವ್ರತ ಪೂಜೆ ಮಾಡಿಸೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಒಂದಿಷ್ಟು ದ್ವಂದ್ವ ನಿರ್ಧಾರಗಳಿಗೆ ಕ್ಲಾರಿಟಿ ಸಿಗುತ್ತೆ. ಅದು ಕೂಡ ತುಂಬ ಒಳ್ಳೆಯದು. ಅಂದರೆ ಅನಂತ ಒಂದು ಹೇಳೋದಾದರೆ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಅತಿ ತ್ವರದಲ್ಲಿ ಬಗೆಹರಿಸುವಂತಹ ವ್ರತ ಅಂತಲೂ ಹೇಳ್ಬೋದು. ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳೋದಾದರೆ ಅಂದರೆ ಈ ವ್ರತ ತುಂಬ ಚೆನ್ನಾಗಿ ಫಲ ಕೊಡುವಂತಹ ವ್ರತ. ಇದು ಸಾಮಾನ್ಯವಾಗಿ ಬ್ರಾಹ್ಮಣರು ತಮ್ಮ ಮನೆ ಮಠ ಅಥವಾ ತಮ್ಮದೇ ಆದಂಥ ಸಾಂಪ್ರದಾಯಿಕವಾಗಿರತಕ್ಕಂತಹ ಮಠದ ಅನುಯಾಯಿಗಳ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ನಿಮಗೂ ಬೇಕಾದರೆ ಈ ಒಂದು ಅನಂತ ದಾರ ನಿಮಗೆ ಬೇಕಾಗಿದ್ದರೆ ನಾಳೆಯ ದಿನ ಶ್ರೀಮಠದಲ್ಲಿ ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಥವಾ ಮಧ್ವಾಚಾರದ ಒಂದು ಅನುಯಾಯಿಗಳ ಮಠ ಇದೆ, ಅಲ್ಲಿ ನಿಮಗೆ ಈ ಅನಂತ ದಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಎಲ್ಲ ವಿವರಣೆಯನ್ನು ಕೊಡಲಾಗುತ್ತೆ. ಒಂದು ಸ್ಟೋರಿ ಹೇಳೋದಾದರೆ ಈ ಅನಂತ ಚತುರ್ದಶಿಯ ಒಂದು ಬರಲಿಕ್ಕೆ ಕಾರಣ ಅಥವಾ ಇದು ಯಾವ ರೀತಿ ಅಂತ
ಉನ್ನತ ಹಂತಕ್ಕೆ ಬರುವಂಥದ್ದಾಯಿತು. ಅಥವಾ ಈ ಅನಂತ ರಥಕ್ಕೆ 14 ಯಾಕೆ ಪ್ರಾಮುಖ್ಯತೆ ಅಂತ ಎಲ್ಲವನ್ನು ನೋಡೋದಾದರೆ, ಒಂದಿನ ಯುಧಿಷ್ಠಿರ ಧರ್ಮದ ವಿಚಾರವಾಗಿ ಕೃಷ್ಣನನ್ನು ಪ್ರಶ್ನೆ ಮಾಡಿದಾಗ ಕೃಷ್ಣ ಯುಧಿಷ್ಠಿರರಿಗೆ ಹೇಳುವಂತಹ ಸಂದರ್ಭದಲ್ಲಿ ಈ ಒಂದು ಅನಂತ ಚತುರ್ದಶಿಯ ರಥದ ಬಗ್ಗೆ ಅವರು ವಿವರಣೆಯನ್ನು ಕೊಡುವಂಥವರಾದರು. ಹಿಂದೆ ಪುರಾಣದಲ್ಲಿ ಹೇಳಿರುವಂತೆ ಕೃಷ್ಣರು ಯುಧಿಷ್ಠಿರರಿಗೆ ಹೇಳುವಂತೆ ಈ ಒಂದು ಸಮಯದಲ್ಲಿ, ಅಂದರೆ ಈ ಅನಂತ ಪದ್ಮನಾಭ ರಥ ಅಥವಾ ಅನಂತ ಚತುರ್ದಶಿಯ ರಥ, ಈ ಅನಂತ ಚತುರ್ದಶಿಯ ರಥ ಅಂತ ಹೇಳೋದಾದರೆ ನಿಮಗೆ ಇಲ್ಲಿ ಪಾಂಡವರು 14 ವರ್ಷಗಳ ಕಾಲ ಈ ರಥವನ್ನು ಮಾಡುತ್ತಾ ಬರ್ತಾಯಿದ್ರು. ಅವರು 14 ವರ್ಷಗಳ ಕಾಲ ಸಂಚಾರದಲ್ಲಿದ್ದರು. ಸೊ ಆ ಒಂದು 14 ವರ್ಷಗಳ ಕಾಲ ನಿತ್ಯ ಅಲ್ಲದೆ ಈ ಅನಂತ ಹುಣ್ಣಿಮೆ ದಿನ ಅಥವಾ ಈ ಅನಂತ ಚತುರ್ದಶಿಯ ದಿನ ಇವರು ಈ ಅನಂತ ಚತುರ್ದಶಿಯ ರಥವನ್ನು ಅವರು ತಪ್ಪಿಸದೆ ಪ್ರತಿ ಒಂದು ಅನಂತ ಹುಣ್ಣಿಮೆ ಹಿಂದಿನ ದಿನ ಇದನ್ನು ಆಚರಣೆ ಮಾಡಿಕೊಂಡು ಬರ್ತಾಯಿದ್ರು. ಅದು 14ನೇ ವರ್ಷದವರೆಗೂ ಕೂಡಿಕೊಂಡು ಬರ್ತಾ ಇರುವಂಥದ್ದಾಯಿತು. 14ನೇ ವರ್ಷಕ್ಕೆ ಅವರಿಗೆ ಯಥೇಚ್ಛವಾಗಿ ಈ ಪೂಜೆಯ ಫಲವಾಗಿ ಅವರ ರಾಜ್ಯ ಮರಳಿ ಪಡೆಯುವಂಥವರಾದರು ಈ ಪಾಂಡವರು ಅಂತ ಕೃಷ್ಣ ಯುಧಿಷ್ಠಿರರಿಗೆ ಹೇಳಲಾಯಿತು. ಅಂದರೆ ಇಲ್ಲಿ ನಾವು ಕಳೆದುಕೊಂಡಿರ್ತಕ್ಕಂತಹ ಆಸ್ತಿಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅಥವಾ ಗಂಭೀರದ ಸಮಸ್ಯೆಗಳಾಗಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ವಿಷಯ ಆಗಿರ್ಬೋದು, ಈ ಒಂದು ರಥ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವುದರಿಂದ ಅನೇಕ ರೀತಿಯ ಪುಣ್ಯಗಳು ದೊರೆಯೋದಲ್ಲದೆ ಆ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತೀವಿ ಅನ್ನೋ ಒಂದು ಸಾರಾಂಶ ಈ ಅನಂತ ಚತುರ್ದಶಿಯದು ಅಂತಲೇ ಹೇಳ್ಬೋದು. ಅಂದರೆ ತುಂಬ ಜಟಿಲವಾದ ಸಮಸ್ಯೆ ಈ 14 ವರ್ಷಗಳ ನಂತರ ಅವರಿಗೆ ಸುಲಭವಾಗಿ ಸಿಗುವಂಥದ್ದಾಗತ್ತೆ ಪಾಂಡವರಿಗೆ. ಅಂದರೆ ಆ ವನವಾಸದಿಂದ ಬಂದಾದ ಮೇಲೂ ತಮ್ಮ ರಾಜ್ಯ ಪುನಃ ಪಡೆಯುವಂಥವ್ರಾಗ್ತಾರೆ. ಅದು ಯಥೇಚ್ಛವಾಗಿ ಅನಂತವಾಗಿ, ಅಂದರೆ ಇಲ್ಲಿ ಅವ್ರದ್ದು ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ರಾಜ್ಯ ಸಿಗುವಂತಾಯಿತು ಪಾಂಡವರಿಗೆ. ಸೊ ಆ ಒಂದು ಸಾರಾಂಶವೇ ಈ ಅನಂತ ಚತುರ್ದಶಿ. ಸೊ ಆ ದಿನದಿಂದ ಅಂದರೆ ಪಾಂಡವರು ಆಚರಣೆ ಮಾಡಿರತಕ್ಕಂತಹ ಈ ಒಂದು ವ್ರತವನ್ನು ಇಲ್ಲಿವರೆಗೂ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಸೊ ಇದೇ ಒಂದು ಅನಂತ ಚತುರ್ದಶಿಯ ವಿಶೇಷ ದಿನ. ಈ ದಿನ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಸೊ ಅಲ್ಲಿ ನಿಮಗೆ ಈ ಅನಂತ ಚತುರ್ದಶಿಯ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಸೊ ನೀವು ಕೂಡ ಭಾಗಿಯಾಗಿ ಆ ಒಂದು ಅನಂತ ಚತುರ್ದಶಿಯ ಪೂಜೆ ಪುನಸ್ಕಾರಗಳು ಭಾಗಿಯಾಗೋದ್ರಿಂದಲೇ ನಮಗೆ ಅನೇಕ ಭಾಗ್ಯಗಳು ಸಿಗುತ್ತೆ, ಅನೇಕ ಪುಣ್ಯಗಳು ಪ್ರಾಪ್ತಿಯಾಗುತ್ತೆ. ಹಾಗೂ ಆ ಒಂದು ಕಥೆ ಈಗೇನು ನಾವು ಸಂಕ್ಷಿಪ್ತವಾಗಿ ಹೇಳಿದ್ದೀವಿ, ಅಲ್ಲಿ ವಿವರವಾಗಿ ನಿಮಗೆ ಕಥೆಯನ್ನು ಹೇಳಲಾಗುತ್ತೆ. ಆ ಕಥೆಯನ್ನು ಶ್ರವಣ ಮಾಡಿ, ಅಂದರೆ ಕೇಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಬರತಕ್ಕಂತಹ ದಿನಗಳು ತುಂಬ ಸುಲಭವಾಗಿರುತ್ತೆ, ಸರಳವಾಗಿರುತ್ತೆ ಮತ್ತು ಜಯಪ್ರದವಾಗಿ ನಿಮ್ಮ ಕಡೆಗೆ ವಾಲುತ್ತೆ ಅಂತಲೂ ಹೇಳ್ಬೋದು. ಇದಿಷ್ಟು ಈ ದಿನದ ವಿಶೇಷ ಇದೆ. ಇನ್ನು ನಾಳೆಯ ದಿನ ಅಂದರೆ ನಿಮಗೆ 7ನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ಇದೆ. ಅದರ ಒಂದು ವಿವರಣೆಯನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾಳೆಯ ನಿತ್ಯ ಪಂಚಾಂಗ, ನಿತ್ಯ ವಿಶೇಷ, ನಿತ್ಯ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ತಡ ಮಾಡೋದು ಬೇಡ. ಈ ದಿನದ ನಿತ್ಯ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹದ್ದು ಇವತ್ತಿನ ಒಂದು ದ್ವಾದಶ ರಾಶಿಗಳಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ, ಇಲ್ಲಿ ನಿಮಗೆ ದೀರ್ಘಕಾಲದ ಗ್ರಹಗಳು ಸಂಚಾರ ನೋಡೋದಾದರೆ, ಮೀನರಾಶಿಯಲ್ಲಿ ಶನಿ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಇನ್ನು ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ, ಹಾಗೂ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ಈ ಒಂದು ಎಲ್ಲ ಗ್ರಹಗಳ ಒಂದು ಸಂಚಾರದ ರೀತ್ಯ ಈ ದಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ದ್ವಾದಶ ರಾಶಿಗಳಲ್ಲಿ ಬರ್ತಕ್ಕಂತಹ ರಾಶಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ದೀರ್ಘಕಾಲದ ನಿಮ್ಮ ಒಂದಿಷ್ಟು ಸಮಸ್ಯೆಗಳೇನಿದ್ವು ಅದಕ್ಕೆ ಇವತ್ತು ಒಂದಿಷ್ಟು ಮಾರ್ಗದರ್ಶನ ಸಿಗುತ್ತೆ 3ನೇ ವ್ಯಕ್ತಿಯಿಂದ. ಅಂದರೆ ಅದಕ್ಕೊಂದು ಉಪಾಯ, ಅದಕ್ಕೊಂದು ತಾರ್ಕಿಕ ಅಂತ್ಯ ಅಂತೀವಲ್ಲ,
ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವರ ಒಂದು ಸಹಾಯವನ್ನು ತೆಗೆದುಕೊಳ್ತೀರಾ. ಈ ದಿನ ಒಬ್ಬ ಮೂರನೇ ವ್ಯಕ್ತಿಯಿಂದ ನಿಮ್ಮ ದೀರ್ಘಕಾಲದ ಸಮಸ್ಯೆಗಳು ಏನಿದೆಯೋ ಅದನ್ನು ಬಗೆಹರಿಸುವಂಥದ್ದಾಗತ್ತೆ, ಅಥವಾ ಅದಕ್ಕೊಂದು ರೂಪ ಸಿಗುವಂಥದ್ದಾಗುತ್ತೆ, ಅಥವಾ ಅದಕ್ಕೊಂದು ಉಪಾಯ, ಮಾರ್ಗ, ಸಲಹೆ, ಸೂಚನೆ ಹೇಗಾದರೂ ತಿಳ್ಕೊಳ್ಳಿ, ಅದಕ್ಕೊಂದು ಏನೋ ಒಂದು ಸ್ಪರ್ಶ ಅನ್ನೋದು ಸಿಗುವಂಥದ್ದಾಗುತ್ತೆ ಅಂತ ನಾನು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ದಿನ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಏನು ನಿಮಗೆ ಕಾಡ್ತಾ ಇತ್ತು, ಈ ಸೊಂಟದ ನೋವು, ಆಫ್ ಹೆಡ್ಡೇಕು, ಹಲ್ಲು ನೋವು, ಕಿವಿ ನೋವು, ಕಣ್ಣು ನೋವು ಅಥವಾ ಹೊಟ್ಟೆ ನೋವು, ಈ ಒಂದು ನೋವುಗಳು ಈ ದಿನ ಅಷ್ಟು ಇರುವುದಿಲ್ಲ. ಸ್ವಲ್ಪ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಿಂದ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸವನ್ನು ನೀವು ಹೊಂದಿಕೊಳ್ಳುವಂಥದ್ದಾಗುತ್ತೆ, ಮತ್ತು ಈ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ತಾ ಇರೋದರಿಂದ ಸ್ವಲ್ಪ ಲವಲವಿಕೆಯಿಂದ ಈ ದಿನ ನೀವು ಇರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಕೆಲಸಗಳಿಂದ ಲಾಭ ನೀವು ತಂದುಕೊಳ್ತೀರಾ ಅಂತಲೂ ಹೇಳ್ಬೋದು. ಇದಾಗಿತ್ತು ಈ ದಿನದ ಮೇಷರಾಶಿಯವರ ಭವಿಷ್ಯ. ಇನ್ನು ನಿಮಗೆ ಪರಿಹಾರಗಳು ಅಂತ ಹೇಳೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಹಾಗೂ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ. ಇದರಿಂದ ಹೆಚ್ಚಿನ ಒಂದಿಷ್ಟು ಲಾಭ ಅಥವಾ ನಿಮಗೆ ಜಯ ತಂದುಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಬಗ್ಗೆ ಹೇಳೋದಾದರೆ, ಈ ದಿನ ನಿಮಗೆ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡಲಿಕ್ಕೆ ನೀವು ತುಂಬ ಪ್ರಯತ್ನ ಪಡ್ತೀರಾ. ಅಂದರೆ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ನೇರವಾಗಿ ಹೇಳಲು ಇಷ್ಟಪಡ್ತೀರಾ ಈ ದಿನ. ಅಂದರೆ ನಿಮ್ಮದೇ ಆದಂಥ ಕೆಲವು ಸಮಸ್ಯೆಗಳು ಏನಿತ್ತು ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ. ನೇರ ಅನ್ನೋಂಗೆ ಇರುತ್ತೆ. ಅಂದರೆ ಅವರು ಏನು ಅಂದ್ಕೊಳ್ತಾರೆ ಅಂದ್ಕೊಳ್ಳಿ, ನನ್ನ ಸಮಸ್ಯೆ ಇದೆಯಪ್ಪ, ಅಂದರೆ ಇವತ್ತು ಆಫೀಸಿಗೆ ಬರಲಿಕ್ಕಾಗಲ್ಲ ಅಂದರೆ ಆಗಲ್ಲ, ನನಗೆ ಜ್ವರ ಬಂದಿದೆ, ನನಗೆ ಟ್ರಾವೆಲ್ ಮಾಡಬೇಡಿ ಅಂತ ಡಾಕ್ಟ್ರು ಸಜೆಷನ್ ಮಾಡಿದ್ದಾರೆ, ಹಾಗಾಗಿ ನನಗೆ ಬರಲಿಕ್ಕಾಗಲ್ಲ ಅಂತ ನೇರ ಹೇಳ್ಬಿಡ್ತೀರ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಎಲ್ಲೋ ಎದುರಾಳಿಗಳು ಭಯ ಬಿದ್ದುಬಿಡ್ತಾರೆ, ಏನಪ್ಪ ಇದಕ್ಕಿದ್ದಂಗೆ ಈ ರೀತಿ ಮಾತಾಡ್ತಾರೆ, ಅಂದರೆ ಅಷ್ಟು ನಿಮಗೆ ಪೇನ್ ಇದೆ, ಅಂದರೆ ನೋವು ಇದೆ. ಅದು ಬಂದಿದ್ದು ನಿಜ, ಬಟ್ ಅವರು ರಜೆ ಕೊಡದೇ ಇರೋದಕ್ಕೆ ಸತಾಯಿಸ್ತಾ ಇರ್ತಾರೆ. ರಜೆ ತೊಗೊಳಿಕ್ಕಾಗಲ್ಲ ಅಥವಾ ರಜೆ ಕೊಡೋದಿಲ್ಲ ಅಂತ ಅವರು, ಅದಕ್ಕೆ ಇವರು ಸ್ವಲ್ಪ ರಫ್ ಆಗಿ ಹ್ಯಾಂಡಲ್ ಮಾಡುವಂತಾಗುತ್ತೆ ವೃಷಭ ರಾಶಿಯವರು. ಇನ್ನು ಜವಾಬ್ದಾರಿಗಳು ನಿಮಗೆ ಅತಿಯಾಗಿ ಬರ್ತಾ ಇರೋದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಇವತ್ತು ಏರುಪೇರು ಉಂಟಾಗಿರುತ್ತೆ. ಸೊ ಕೆಲಸದ ಒತ್ತಡ ಅದೇ ರೀತಿ ನಿಮ್ಮನ್ನು ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಠಾತ್ತಾಗಿ ಒಂದಿಷ್ಟು ಸಂಚಾರಗಳನ್ನು ಇದೇ ಸಮಯದಲ್ಲಿ ಮಾಡ್ತಾ ಇರೋದರಿಂದ ಪುನಃ ಸಾಯಂಕಾಲ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಹಾಗೂ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠಣೆ ಮಾಡಿ. ಇದರಿಂದ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಈ ಒಂದು ನೇರ ವಿಚಾರಗಳು ಏನಿದೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಭವಿಷ್ಯ. ಇನ್ನು ಮಿಥುನ ರಾಶಿ, ಅಂದರೆ ಈ ಮಿಥುನ ರಾಶಿಯವರಿಗೆ ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಈ ಮಿಥುನ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ, ನಿಮಗೆ ಈ ದಿನ ಸ್ವಲ್ಪ ಖರ್ಚುಗಳು ಬರುತ್ತೆ. ತುಂಬ ಖರ್ಚುಗಳು ಅಂದರೆ ಯಾವ ರೀತಿ, ನಿಮಗೂ ಸಂಬಂಧಪಟ್ಟಿರೋಂಥದ್ದು ಆಗಿರ್ಬೋದು ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಆಗಿರ್ಬೋದು. ಒಂದು ಸ್ವಲ್ಪ ನಿಮ್ಮ ಒಂದು 10 ರೂಪಾಯಿ ಖರ್ಚು ಮಾಡುವಲ್ಲಿ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಖರ್ಚು ಮಾಡುವಂಥದ್ದಾಗತ್ತೆ. ಅಂದರೆ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದಕ್ಕಿಂತ ಖರ್ಚು ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಗಿಬಿಡುತ್ತೆ. ಹೀಗಾಗಿ ಖರ್ಚು ನಿಮ್ಮ ಒಂದು ಊಹೆಗೆ ನಿಲ್ಕೋದಿಲ್ಲ ಈ ದಿನ. ಹಾಗಾಗಿ ಸ್ವಲ್ಪ ನೋಡಿ ಆದಷ್ಟು ಕಂಟ್ರೋಲ್ ಮಾಡೋದು ತುಂಬ ಉತ್ತಮ. ಅತಿ ಖರ್ಚುಗಳು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಸಾಲವನ್ನು ಈ ರೀತಿ ಮಾಡುವಂಥ ಪ್ರಮೇಯ ಬರುತ್ತೆ. ಅದಕ್ಕೆ ಯಾಕೆಂದರೆ ಖರ್ಚುಗಳು ಬಲವಾಗಿ ಬರ್ತಾ ಇದೆ. ಆ ಖರ್ಚುಗಳು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಫ್ರೆಂಡ್ಸ್ ಹತ್ರ ಇಸ್ಕೊಳ್ತೀವಿ, ನಾಳೆ ಕೊಡ್ತೀವಿ ಕೊಡೆ ಅಂತ ಹೇಳಿ, ಅಥವಾ ಯಾರೋ ಬಂಧುಗಳ ಹತ್ರ ಇಸ್ಕೊಳ್ತೀವಿ, ಆನ್ಲೈನ್ ಟ್ರಾನ್ಸ್ಫರ್ ಮಾಡು, ನಾಳೆ ನಿಂಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅಂದರೆ ಇಲ್ಲಿ 10 ರೂಪಾಯಲ್ಲಿ 2 ರೂಪಾಯಿ ನಾವು ಸಾಲ ತೊಗೊಳ್ತಾ ಇದ್ದೀವಿ. ನಮ್ಮ ಹತ್ರ ಇರೋದು 10 ರೂಪಾಯಿ, ಬಟ್ 2 ರೂಪಾಯಿ ಇಲ್ಲ. ಹಾಗಾಗಿ ಸಾಲವನ್ನು ಈ ದಿನ ನೀವು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಕೆಲವೊಂದಿಷ್ಟು ನಿಮಗೆ ಆಫೀಸ್ನಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರೋ ಸ್ವಲ್ಪ ಮಾತು ಕಥೆಯಲ್ಲಿ ಏನೋ ವ್ಯತ್ಯಾಸ ಆಗಿ ಸ್ವಲ್ಪ ಏನೋ ರಫ್ ಆಗಿ ನೀವು ಹ್ಯಾಂಡಲ್ ಮಾಡ್ಬೋದು ಅಥವಾ ನಿಮ್ಮ ಎದುರಾಳಿ ಹ್ಯಾಂಡಲ್ ಮಾಡ್ಬೋದು. ಅಂದರೆ ಮಾತುಕತೆಯಲ್ಲಿ ಏರು ಧ್ವನಿ ಸ್ವಲ್ಪ ಮಿಶ್ರಿತವಾಗಿ ಇರುತ್ತೆ ಈ ದಿನ ಅಂತಲೇ ಹೇಳ್ಬೋದು. ನಾವು ಹೇಳೋದಿಷ್ಟೇ, ಮಾತಿನಲ್ಲಿ
ಅತಿಯಾದ ಒಂದಿಷ್ಟು ಜಗಳಾದಿಗಳು ಏನಾದರೂ ಬಂದರೆ ಜಾಗ ಖಾಲಿ ಮಾಡಿಬಿಡಿ. ಸುಮ್ಮನೆ ಮಾತು ಬೆರೆಸಿದರೆ ಅದು ಎಲ್ಲೋ ಹೋಗುತ್ತೆ. ನಿತ್ಯ ನಿಮ್ಮ ಮುಖ ಅವ್ರು ನೋಡಬೇಕು, ಅವ್ರ ಮುಖ ನೀವು ನೋಡಬೇಕು. ಜಗಳಾದಿಗಳು ಕೂತು ಮಾಡ್ತಾ ಹೋದರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವೇ ಸುಮ್ಮನೆ ಹೊರಗಡೆ ಹೋಗಿಬಿಡಿ. ಮುಂದೆ ಆಮೇಲೆ ಅವರೇ ಮಾತಾಡಿಸ್ತಾರೆ, ಅಥವಾ ನಿಮಗೆ ಬೇಡದೇ ಇದ್ದರೆ ಅವ್ರನ್ನ ಬಿಟ್ಬಿಡಿ. ಆದರೆ ಮಾತು ನೇರ ಇವತ್ತು ಕಮೆಂಟ್ಸ್ ಒಬ್ಬರು ಹಾಕಿದ್ದಾರೆ, ನಾವು ಎಷ್ಟು ದಿನ ಅಂತ ಕಾಂಪ್ರಮೈಸ್ ಆಗಬೇಕು ಅಥವಾ ಸ್ಯಾಕ್ರಿಫೈಸ್ ಆಗಬೇಕು ಅಂತ ಹೇಳಿ. ಮಾಡಿ ಗಲಾಟೆ ಬೇಡ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಗಲಾಟೆ ಮಾಡಿ ನೋಡಿ, ಗೊತ್ತಾಗುತ್ತೆ. ನಮ್ಮ ಉದ್ದೇಶ ಇಷ್ಟೇ ಇರೋದು, ನೀವು ಚೆನ್ನಾಗಿರಬೇಕು. ಹಾಗೂ ಮಿಥುನ ರಾಶಿಯವರು ಯಾವುದೇ ರೀತಿಯಲ್ಲಿ ತೊಂದರೆಗೆ ಸಿಕ್ಕಾಕಿಕೊಳ್ಬಾರದು ಎಂಬುದೇ ನನ್ನ ಮೂಲ ಉದ್ದೇಶ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ನಾನು ತಲೆಬಾಗೋದಿಲ್ಲ, ನಾನು ಜಗಳಾಡ್ತೀನಿ ಹಾಗೆ ಯಾರೂ ನಿಮ್ಮನ್ನು ತಡೆಯೋರಿಲ್ಲ. ಇರಲಿ, ಅವರ ಒಂದು ವಿಷಯ ಅವರಿಗೆ. ಆದರೆ ಇಲ್ಲಿ ನಾವು ಹೇಳೋದಿಷ್ಟೇ, ನಿಮ್ಮ ಒಂದು ಕೈಯಲ್ಲಿ ಎಷ್ಟು ಕಂಟ್ರೋಲ್ ಮಾಡುತ್ತೆ ಅದನ್ನು ಮಾಡ್ಕೊಳ್ಳಿ ಅಂತಲೇ ನಾವು ಹೇಳ್ತಾ ಇರೋದು. ಅದು ವಿಧಿ ಬರ ನಿಮಗೆ ಏನು ಮಾಡಿಸ್ಬೇಕು ಅದು ಮಾಡಿಸುತ್ತೆ. ಆದರೂ ಮುಂಜಾಗ್ರತೆ ಕ್ರಮವಾಗಿ ಅಲರ್ಟ್ ಆಗಿದ್ದರೆ ಒಂದಿಷ್ಟು ಬೆಸ್ಟು ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಒಂದಿಷ್ಟು ಉಪದೇಶವನ್ನು ಮಾಡ್ತಾಯಿದ್ದೀವಿ. ಅದನ್ನು ಸ್ವೀಕಾರ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು ಅಂತಲೇ ಹೇಳ್ಬೋದು. ಈ ಒಂದು ದಿನ ಒಂದಿಷ್ಟು ವೃಥಾ ಖರ್ಚುಗಳು ಬರ್ಬೋದು, ಪ್ರಯಾಣ ಬರ್ಬೋದು, ಅಥವಾ ವೃಥಾ ಒಂದಿಷ್ಟು ಏನೋ ಬೇಡದೇ ಇರೋ ವಿಷಯಕ್ಕೆ ಖರ್ಚುಗಳು ಮಾಡಿಬಿಡ್ತೀರ. ಸೊ ಇದರಿಂದ ನಿಮಗೆ ನಾಳೆಯ ದಿನದ ಒಂದಿಷ್ಟು ಖರ್ಚುಗಳು ಇವತ್ತೇ ಖರ್ಚು ಮಾಡಿಬಿಡ್ತೀರ. ನಾಳೆಗೆ ಇನ್ನೊಬ್ಬರ ಹತ್ರ ಇಸ್ಕೊಳ್ಳುವಂತಹ ಒಂದಿಷ್ಟು ದಿನ ಈ ದಿನ ತಂದುಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ದಿನ ಗುರುರಾಯರಿಗೆ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದರೆ ಗುರುರಾಯರ ಏನಾದರೂ ಒಂದು ಸೇವೆ ಮಾಡಿಸಿ ಈ ಒಂದು ಕಷ್ಟಗಳಾಗಿರ್ಬೋದು, ಈ ಒಂದು ವೃಥಾ ಖರ್ಚುಗಳು, ತಿರುಗಾಟ ಅಥವಾ ಮಾತುಗಳು ಏನೇನೋ ಬರೋದಂಥದ್ದು ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಕೆಲವು ಆತ್ಮೀಯತೆಯಿಂದ ನೀವು ಕೆಲವೊಂದನ್ನು ಡೀಲ್ ಮಾಡ್ಕೊಳ್ತೀರ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ನೀವು ಸಾಫ್ಟ್ ಕಾರ್ನರಲ್ಲಿ ಈ ದಿನ ಇರ್ತೀರ. ಸೊ ಇದರಿಂದ ಕೆಲವು ಕೆಲಸಗಳು ತುಂಬ ಸುಲಲಿತವಾಗಿ ಜಯಪ್ರದವಾಗಿ ನಿಮ್ಮ ಕಡೆ ಬರುವಂಥದ್ದಾಗತ್ತೆ. ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವತಃ ಮುತುವರ್ಜಿ ವಹಿಸಿಕೊಂಡು ತುಂಬ ಈಸಿಯಾಗಿ ಈ ದಿನ ಮುಗಿಸುವಂಥದ್ದಾಗುತ್ತೆ. ವ್ಯಾಪಾರದಲ್ಲೂ ಅಷ್ಟೇ ತುಂಬ ಇನ್ವಾಲ್ವ್ ಆಗಿ ವ್ಯಾಪಾರವನ್ನು ಮಾಡುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಬಂಧುಗಳಿಂದ ಒಂದಿಷ್ಟು ಪ್ರಶಂಸೆ ನಿಮಗೆ ಈ ದಿನ ಸಿಗುವಂಥದ್ದಾಗುತ್ತೆ. ಸ್ನೇಹಿತರಿಂದ ನಿಮಗೆ ಒಂದಿಷ್ಟು ಸಹಾಯ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ಗಣೇಶನಿಗೆ ದರ್ಶನ ಮಾಡ್ಕೊಳ್ಳಿ, ಗಣೇಶ ದೇವರ ಒಂದಿಷ್ಟು ಆಶೀರ್ವಾದವನ್ನು ಪಡೆದುಕೊಳ್ಳಿ, ಹಾಗೂ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನಿಮಗೆ ಈ ದಿನ ಒಂದಿಷ್ಟು ಸುಲಭ ಮತ್ತು ಸುಲಭೋಪಾಯವಾದಂತಹ ಮಾರ್ಗದರ್ಶನ, ಅದೇ ರೀತಿಯಾಗಿ ಜಯದ ಕಡೆಗೆ ಹೋಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂಥ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಹೇಗೆಲ್ಲ ಇರುತ್ತೆ ಭವಿಷ್ಯ ಅಂತ ನೋಡೋದಾದರೆ, ಸಿಂಹರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ ಒಂದಿಷ್ಟು ಲಾಭಗಳನ್ನು ತಂದು ಕೊಡುವಂಥದ್ದಾಗುತ್ತೆ. ಅಂದರೆ ನಿಮಗೆ ಒಂದಿಷ್ಟು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರೋದಾಗಿರ್ಬೋದು, ಅಥವಾ ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಇನ್ನಿತರ ಒಂದಿಷ್ಟು ಏನೋ ಮಾಡ್ಕೊಂಡಿರ್ತೀರ. ಇವತ್ತು ನಿಮಗೆ ಶನಿವಾರ ದಿನ ಆದ್ರೂ ನಿಮ್ಮ ಒಂದು ಅವಶ್ಯಕತೆಗೆ ಏನಾದರೂ ಆರ್ಥಿಕ ಸಹಾಯ ಬೇಕಾಗಿತ್ತೋ ಅದು ಬಂದು ನಿಮಗೆ ತಲುಪುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಈ ದಿನ ಧೈರ್ಯ ಜಾಸ್ತಿ ಬರುತ್ತೆ ನಿಮಗೆ ಸಿಂಹರಾಶಿಯವರಿಗೆ. ಹಳೆಯ ಕಾಲದ ವೈಭವ ಅಂತೀವಲ್ಲ, ಆ ರೀತಿಯಲ್ಲಿ ನಿಮಗೆ ಸಿಂಹರಾಶಿಯವರು ಈ ದಿನ ತುಂಬ ಲವಲವಿಕೆಯಿಂದ, ಧೈರ್ಯದಿಂದ, ರಾಜಗಾಂಭೀರ್ಯತೆಯಿಂದ ನಡೆಯುವಂಥದ್ದಾಗುತ್ತೆ. ಮತ್ತು ನಿಮ್ಮ ಒಂದು ಇಚ್ಛಾನುಗುಣವಾಗಿ ಕೆಲಸಗಳು ಪೂರ್ಣಗೊಳಿಸ್ತೀರಾ ಹಾಗೂ ಪೂರ್ತಿಯಾಗತ್ತೆ ಅಂತಲೂ ಹೇಳ್ಬೋದು. ಈ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಹಳೆಯ ಸ್ನೇಹಿತರ ಒಂದಿಷ್ಟು ಸಹಾಯ ಈ ದಿನ ಲಭಿಸುವಂಥದ್ದಾಗುತ್ತೆ ಈ ಒಂದು ಸಿಂಹ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರುವುದಾದರೆ, ಈ ದಿನ ಅಮ್ಮನವರಿಗೆ ಕುಂಕುಮಾರ್ಚನೆ ಸೇವೆ ಮಾಡಿಸಿ ಅಥವಾ ಅಮ್ಮನವರ ದರ್ಶನ ಮಾಡಿ, ಹಾಗೂ ಅಮ್ಮನವರಿಗೆ ಆದಷ್ಟು ನಮಸ್ಕಾರವನ್ನು ಮಾಡಿ ಒಂದು 10 ನಿಮಿಷ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮುಂದುವರೆದು ಹೋಗೋದಾದರೆ ನಿಮಗೆ ಈ ದಿನ ಜಯಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ
ಅಂಬೋದು ನೋಡೋದಾದರೆ, ಇಲ್ಲಿ ನಿಮಗೆ ಈ ದಿನ ಒಂದಷ್ಟು ಪ್ರಮುಖ ವ್ಯಕ್ತಿಗಳ ಪರಿಚಯ ಅಥವಾ ಭೇಟಿ ಆಗುವಂಥದ್ದಾಗತ್ತೆ. ಅಂದರೆ ತುಂಬ ದಿನಗಳಾಯಿತು ಅವರನ್ನು ಭೇಟಿ ಆಗಿದ್ದಿಲ್ಲ, ಅಥವಾ ಅನಿವಾರ್ಯತೆ ಇವತ್ತು ಬರುತ್ತೆ, ಭೇಟಿ ಆಗಲೇಬೇಕು, ಅವರ ಒಂದು ಸಹಾಯ ಪಡಿಲೇಬೇಕು, ಅಥವಾ ಅವರ ಒಂದು ಬೆಂಬಲ ನಿಮಗೆ ಈ ದಿನ ಬೇಕಾಗಿದೆ. ಸೊ ಅವರ ಒಂದು ಭೇಟಿಯಿಂದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದಾಗತ್ತೆ. ಅವರ ಭೇಟಿಯಿಂದ ನಿಮಗೆ ಒಂದಿಷ್ಟು ಲಾಭಗಳನ್ನು ಪಡೆದುಕೊಳ್ಳುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಸ್ವಲ್ಪ ಖರ್ಚುಗಳು ಅಧಿಕವಾಗಿ ನಿಮಗೆ ಬಂದು ಏನಂತಾರೆ ತಂದು ಒಡ್ಡುತ್ತೆ. ಆ ಖರ್ಚುಗಳನ್ನು ನಿಭಾಯಿಸ್ತೀರಾ ಅಂತಲೇ ಹೇಳ್ಬೋದು. ಆ ಸಾಯಂಕಾಲ ಹೊತ್ತಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ದಿನದ ಭವಿಷ್ಯ. ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ದಿನ ನೀವು ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಆಂಜನೇಯ ದಂಡಕಂ ಸ್ತೋತ್ರವನ್ನು ಪಠಣೆ ಮಾಡಿ, ಆಂಜನೇಯ ಅಷ್ಟೋತ್ತರ ಸ್ತೋತ್ರವನ್ನಾದರೂ ಪಠಣೆ ಮಾಡಿ, ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ಆದ್ಯತೆ ಆದಲ್ಲಿ ನಿಮಗೆ ಈ ದಿನ ಜಯಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋದಾದರೆ, ತುಲಾ ರಾಶಿಯವರಿಗೆ ಈ ದಿನ ನಿಮ್ಮ ಜಟಿಲವಾದ ಒಂದು ಸಮಸ್ಯೆ ಬಗೆಹರಿಯುವಂಥದ್ದಾಗತ್ತೆ. ಮತ್ತು ನೀವು ಕೂತ ಜಾಗದಲ್ಲೇ ಕೆಲವೊಂದಿಷ್ಟನ್ನು ಪರಿಹಾರಗಳನ್ನು ನೀವಾಗಿ ತಂದುಕೊಳ್ಳುವಂಥರಾಗ್ತೀರಾ. ಮತ್ತು ಈ ತುಲಾ ರಾಶಿಯವರಿಗೆ ಈ ದಿನ ಒಂದಿಷ್ಟು ಬಾಂಡಿಂಗ್ ರೀತಿಯಲ್ಲಿ ಸಂಬಂಧಗಳನ್ನು ನೀವಾಗೆ ಪರಿಹಾರ ಮಾಡ್ಕೊಳ್ತೀರಾ ಅಂತಲೇ ಹೇಳಿದ್ರೆ, ಏನಾದರೂ ಜಗಳಾದಿಗಳು ಮನಸ್ತಾಪಗಳು ಏನೇ ಇದ್ರೂ ಕಾಂಪ್ರಮೈಸ್ ನೀವೇ ಆಗಿಬಿಡ್ತೀರ, ಹೋಗ್ಲಿ ಬಿಡು ನಮ್ಮವನೇ ಅಲ್ಲ ಅಂತ ಹೇಳಿ. ಹೀಗಾಗಿ ಆತ್ಮೀಯತೆಯಂಥ ಬಾಂಡಿಂಗ್ ರೀತಿಯಲ್ಲಿ ಈ ದಿನ ಎಲ್ಲರ ಜೊತೆ ಸಲುಗೆಯಿಂದ ನಗುತ್ತಾ ವ್ಯವಹಾರವನ್ನು ಮಾಡ್ಕೊಂಡು ಹೋಗ್ತೀರಾ. ಸೊ ಸಾಯಂಕಾಲದ ಹೊತ್ತಿಗೆ ನಿಮಗೆ ಎಲ್ಲ ಕಡೆಯಿಂದ ಜಯದ ಶುಭ ವಾರ್ತೆ ಲಭಿಸುವಂಥದ್ದಾಗುತ್ತೆ. ಅದು ವೃತ್ತಿಯಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ವೈಯಕ್ತಿಕ ಬದುಕಿನಲ್ಲಾಗಿರ್ಬೋದು. ಸಾಯಂಕಾಲದ ಹೊತ್ತಿಗೆ ಒಂದಿಷ್ಟು ಶುಭ ವಾರ್ತೆಗಳನ್ನು ನೀವು ಪಡೆಯುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ದಿನ ನೀವು ಆದಷ್ಟು ಅಮ್ಮನವರ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನ, ಇದರಿಂದ ಆ ಅಮ್ಮನವರ ಕೃಪೆ ನಿಮ್ಮ ಮೇಲೆ ಈ ಇಡೀ ದಿನ ಇರೋದರಿಂದ ಈ ಇಡೀ ದಿನ ನಿಮಗೆ ಜಯಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಒಂದು ವಿಶೇಷತೆಯನ್ನು ನೋಡೋದಾದರೆ, ನಿಮಗೆ ಈ ದಿನ ಈ ಪಂಚಮ ಶನಿಯಂತ್ರ ಒಂದಿಷ್ಟು ಖರ್ಚುಗಳು ಅಧಿಕವಾಗಿ ಬರುತ್ತೆ ಮತ್ತು ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಈ ದಿನ ಕಾಡುವಂಥದ್ದಾಗತ್ತೆ. ಏಕೆಂದರೆ ಇವತ್ತು ಶನಿವಾರ. ಸೊ ಈ ಪಂಚಮ ಶನಿ ನಿಮಗೆ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಮತ್ತು ಕೆಲವು ಸಮಸ್ಯೆಗಳು ಅತಿರೇಕವಾಗಿ ಬರುವಂಥದ್ದಾಗುತ್ತೆ, ಅಧಿಕವಾಗಿ ಬರುವಂಥದ್ದಾಗುತ್ತೆ ಮತ್ತು ದೀರ್ಘಕಾಲದ ಸಮಸ್ಯೆ ರೀತಿಯಲ್ಲಿ ಅದು ಗೋಚರಿಸ್ತಾ ಇರುತ್ತೆ. ಇನ್ನು ಅನಾರೋಗ್ಯದ ಸಮಸ್ಯೆನೂ ಅಷ್ಟೇ, ಒಂದಿಷ್ಟು ಖರ್ಚುಗಳನ್ನು ನಿಮಗೆ ಬಲವಾಗಿ ತಂದೊಡ್ಡುತ್ತೆ. ಅಂದರೆ ಡಾಕ್ಟರ್ ಕನ್ಸಲ್ಟೆನ್ಸಿ ಫೀಸು, ಮೆಡಿಸನ್ನು, ಟ್ರಾವೆಲಿಂಗು, ಅಥವಾ ಒಂದಿಷ್ಟು ತಿರುಗಾಟ. ಆ ಒಂದು ಅನಾರೋಗ್ಯದ ಸಮಸ್ಯೆಗೆ ಈ ಡಾಕ್ಟ್ರು ಸರಿ ಇಲ್ಲ ಅಂದರೆ ಆ ಡಾಕ್ಟ್ರು ಸರಿ ಇಲ್ಲ ಅಂದರೆ ಆಯುರ್ವೇದಕ್ಕೆ ಸರಿ ಇಲ್ಲ ಅಂದರೆ ಯಾವುದೋ ಒಂದು ಲೋಕಲ್ ಡಾಕ್ಟ್ರು. ಈ ರೀತಿ ಒಂದಿಷ್ಟು ಈ ದಿನ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ಎಲ್ಲಿ ಹೋಗಬೇಕು ಅನ್ನೋದೊಂದು ಕನ್ಫ್ಯೂಸ್ ಆಗುತ್ತೆ. ಖರ್ಚುಗಳು ಕೂಡ ನಿಮಗೆ ತಂದೊಡ್ಡಲಾಗುತ್ತೆ. ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗಿ ವಾದ ವಿವಾದಗಳು ನಡೆಯುವಂಥದ್ದಾಗುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ವೃಶ್ಚಿಕ ರಾಶಿಯವರು ಈ ದಿನ ಶನಿದೇವರ ದರ್ಶನ ಮಾಡಿಕೊಳ್ಳಿ. ಶನಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ತೈಲವನ್ನು ದಾನವಾಗಿ ನೀಡಿ, ಕರಿ ಎಳ್ಳನ್ನು ದೇವಸ್ಥಾನದಲ್ಲಿ ದಾನವಾಗಿ ನೀಡಿ. ಇದರಿಂದ ಒಂದಿಷ್ಟು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರತಕ್ಕಂತಹ ಧನು ರಾಶಿ. ಈ ಧನು ರಾಶಿಯವರಿಗೆ ಈ ದಿನ ಹೇಗಿದೆ ಎಂಬುದನ್ನು ನೋಡೋದಾದರೆ, ಈ ದಿನ ನಿಮಗೆ ಒಂದು ಸ್ವಲ್ಪ ಪ್ರಯಾಣಗಳು ಇರುತ್ತೆ ಹಾಗೂ ಕೆಲಸದಲ್ಲಿ ಅಧಿಕ ಶ್ರಮ ಹಾಕಬೇಕಾಗುತ್ತೆ ಸ್ವತಃ ನೀವೇ. ಯಾಕಂದರೆ ನಿಮಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ವಕ್ರೇನಾಗಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ, ಇವತ್ತು ಶನಿವಾರ ಇರೋದರಿಂದ ನೀವು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವಂಥದ್ದಾಗುತ್ತೆ ಮತ್ತು ರಫ್ ಆಗಿ ಮಾತಾಡಿದರೆ ನಿಮಗೆ ಶಿಕ್ಷೆ ಬೀಳುವಂಥದ್ದಾಗುತ್ತೆ. ಅಥವಾ ಯಾರಿಗಾದರೂ ದೌರ್ಜನ್ಯಪೂರ್ವಕವಾಗಿ ಏನಾದರೂ ಮಾತಾಡಲು ಹೋದರೆ ಎಲ್ಲರೂ ಸೇರಿ ನಿಮ್ಮನ್ನು ರುಬ್ಬುವಂಥದ್ದಾಗುತ್ತೆ. ಹಾಗಾಗಿ ಧನುಷ್ ರಾಶಿಯವರು ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಲಿ.
ಏನಂತೀರ, ಸುಲಭವಾಗಿ ಮಾತಾಡೋದು ಈಸಿ, ಆದರೆ ಕೆಟ್ಟ ಪದಗಳನ್ನು ಅಥವಾ ಬಲಪ್ರಯೋಗದ ಪದಗಳನ್ನು ನೀವು ಉಪಯೋಗ ಮಾಡಿದ್ದೇ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಅವಕಾಶಗಳು ತುಂಬ ಇವೆ. ಹಾಗಾಗಿ ಧನುಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಮಾತಿನಲ್ಲಿ. ಸೊ ನಿಮ್ಮ ಒಂದು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿದೇವರ ದರ್ಶನ ಮಾಡಿಕೊಳ್ಳಿ. ಶನಿಗೆ ಸಂಬಂಧಪಟ್ಟಂಥ ಕಥೆ ಆಗಿರ್ಬೋದು, ಸ್ತೋತ್ರ ಆಗಿರ್ಬೋದು ನೋಡಿ, ಓದಿ. ಸೊ ಇದರಿಂದ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದಾಗತ್ತೆ. ಈ ದಿನ ನೀವು ಅನ್ನದಾನವನ್ನು ಮಾಡಿ, ಇದರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಅಂತ ನೋಡೋದಾದರೆ 10ನೇ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಅಂತ ನೋಡೋದಾದರೆ ಈ ದಿನ ನಿಮಗೆ ಒಂದಿಷ್ಟು ಸವಾಲುಗಳ ರೀತಿಯಲ್ಲಿ ಕೆಲಸಗಳು ಬರುವಂಥದ್ದಾಗತ್ತೆ. ಹಾಗೂ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂಥ ಧೈರ್ಯ ನಿಮ್ಮ ಕುಲದೇವರು ಕೊಡುವಂಥವ್ರಾಗ್ತಾರೆ. ಹೀಗಾಗಿ ಸವಾಲುಗಳನ್ನು ಜಯಶೀಲರಾಗಿರುವಂತಹ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಮೆಮೊರಿಯಲ್ಲಿ ಕೂತ್ಕೊಳ್ಳುವಂಥದ್ದಾಗತ್ತೆ. ಅಂದರೆ ಆ ಕಷ್ಟದ ದಿನ ನಾವು ಒಂದಿಷ್ಟು ವರ್ಷಗಳ ನಂತರ ನೆನಪಾಗಿಸ್ಕೊಂಡ್ರೆ ಮಿರಾಕಲ್ ರೀತಿಯಲ್ಲಿರುತ್ತೆ. ಆ ರೀತಿಯಲ್ಲಿ ಈ ದಿನ ನಿಮಗೆ ಅನುಕೂಲಕರವಾದ ದಿನ ಆಗಿರುತ್ತೆ. ಬಟ್ ಒಂದು ಸ್ವಲ್ಪ ಸ್ಟ್ರಗಲ್ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೂರದ ಸಂಬಂಧಿ ನಿಮ್ಮ ಮನೆಗೆ ಬರುವಂಥದ್ದಾಗತ್ತೆ ಮತ್ತು ಅವರಿಂದ ಕೆಲವೊಂದಿಷ್ಟು ಅನುಕೂಲತೆಗಳನ್ನು ನೀವು ಈ ದಿನ ಪಡೆಯುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಸ್ನೇಹಿತ ವರ್ಗದವರು ಕೂಡ ನಿಮಗೆ ಸಹಾಯ ಮಾಡುವಂಥವರಾಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಮಧ್ಯಾಹ್ನ ಒಂದಿಷ್ಟು ಆರೋಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಹೊಟ್ಟೆ ನೋವು ಅಥವಾ ಮೈಕೈ ನೋವು ಅಥವಾ ಪಾದಗಳಲ್ಲಿ ಉರಿ ಕಾಣುವಂಥದ್ದಾಗತ್ತೆ ಈ ಧನುಸು ರಾಶಿಯವರಿಗೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿಮಗೆ ಈ ದಿನ ಹೆಚ್ಚು ಕಡಿಮೆ ನಿಮಗೆ ಈ ಒಂದು ವಿಷಯದಲ್ಲಿ ಅಂದರೆ ಮಕರ ರಾಶಿಯವರಿಗೆ ಧನು ಅಂತ ಹೇಳಿದೆ, ಮಕರ ರಾಶಿಯವರಿಗೆ ಈ ದಿನ ಈ ಪಾದಗಳ ಉರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ನೀವು ಈ ದಿನ ಒಂದಿಷ್ಟು ಸಾಧ್ಯವಾದರೆ ಈ ಮರಳು ಇರುತ್ತಲ್ಲ, ಬೆಳಗಿನ ಜಾವದಲ್ಲಿ ವಾಕ್ ಮಾಡಿಕೊಳ್ತಾ ಹೋಗಿ ಒಂದಿಷ್ಟು ಮರಳದ ಮೇಲೆ, ಇದರಿಂದ ಪಾದ ಉರಿ ಆಗೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿ ಈ ಒಂದು ಇಬ್ಬರಲ್ಲಿ ಯಾರಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಈ ದಿನ 9 ಪ್ರದಕ್ಷಿಣೆ ಹಾಕಿ ಹಾಗೂ ಅಲ್ಲಿ ಇರತಕ್ಕಂಥ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ. ಸೊ ಇದರಿಂದ ಕೆಲವು ದೋಷಗಳು ನಿಮ್ಮ ಕಡೆಯಿಂದ ಇದ್ದದ್ದೇ ಹೊರಟು ಹೋಗುವಂಥದ್ದಾಗುತ್ತೆ. ಈ ದಿನ ನೀವು ಸದಾ ನಗುಮುಖವರಾಗಿರ್ತೀರ ಮಕರ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ಸಾಡೆಸ ಶನಿಯ ಕೊನೆಯ ಹಂತದಲ್ಲಿ ಇರ್ತಾ ಇರೋದರಿಂದ ಈ ದಿನ ಶನಿವಾರ ಒಂದಿಷ್ಟು ಕೆಲಸಗಳು ಕಠಿಣ, ಸವಾಲ ಮತ್ತು ಒತ್ತಾಯಪೂರ್ವಕವಾಗಿ ಮಾಡುವಂಥದ್ದಾಗತ್ತೆ. ಅಂದರೆ ನಿಮ್ಗೆ ಇಷ್ಟ ಇಲ್ಲದೇ ಇದ್ರೂ ಆ ಕೆಲಸ ಮಾಡಲೇಬೇಕು, ಅನಿವಾರ್ಯತೆ ಹಾಗೂ ಅಧಿಕ ಶ್ರಮ ಹಾಕಬೇಕಾಗತ್ತೆ. ಹಾಗೂ ಒಲ್ಲದ ಮನಸ್ಸಿನಿಂದ ಆ ಕೆಲಸ ಎಡವಟ್ಟು ಆಗ್ಬೋದು, ಯಾಕಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಇದರಿಂದ ನೀವು ಸ್ವಲ್ಪ ಅಪಾಯಕ್ಕೆ ಸಿಕ್ಕಾಕೊಳ್ತೀರ. ಅಂದರೆ ಆ ವ್ಯಕ್ತಿಯಿಂದ ಬಯಸ್ಕೊಳ್ಳೋದಾಗಿರ್ಬೋದು, ಅಥವಾ ಏನೋ ತಿರಸ್ಕಾರ ಭಾವನೆ ಅಂತ ನೋಡ್ಕೊಳ್ಳೋವಂಥದ್ದಾಗ್ಬೋದು, ಅಥವಾ ನಿಮ್ಮನ್ನು ಅವರು ಅಪಹಾಸ್ಯ ಮಾಡ್ಬೋದು, ಅಥವಾ ನಿಮ್ಮನ್ನು ಏನೋ ಒಂದು ರೀತಿಯಲ್ಲಿ ಇಗ್ನೋರ್ ರೀತಿಯಲ್ಲಿ ಅವರು ಡೆಲೀಟ್ ಮಾಡ್ತಾನೆ ಬರ್ಬೋದು. ಸೊ ಇದು ಕುಂಭರಾಶಿಯವರಿಗೆ ಈ ದಿನ ಇರುತ್ತೆ. ಮತ್ತು ನಿಮಗೆ ಶತ್ರುಗಳು ಈ ದಿನ ಬಲವಾಗಿ ಕಾಡುವಂಥವ್ರು ಆಗ್ತಾರೆ ಕುಂಭರಾಶಿಯವರಿಗೆ. ಅಂದರೆ ಈ ದಿನ ನೀವು ಏನು ಮಾಡಿದ್ರೂ ಆ ಒಂದು ಶತ್ರುಗಳು ನಿಮ್ಮನ್ನು ಬಿಡಲ್ಲ, ಬೆಂಬಲದ ಕಾಡುವಂಥವ್ರು ಆಗ್ತಾರೆ ಈ ದಿನ ಅಂತಲೂ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಸಾಯಂಕಾಲದ ಹೊತ್ತಿಗೆ ಒಂದಿಷ್ಟು ಶುಭ ಸಮಾಚಾರಗಳು ಸಿಗುವಂಥದ್ದಾಗುತ್ತೆ. ಸಾಯಂಕಾಲ ಅದು ಆರ್ಥಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಇರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಬದುಕಿಗಾಗಿ ಅದಾಗಿರ್ಬೋದು, ಶುಭ ಸಮಾಚಾರ ಸಿಗುವಂತಾಗುತ್ತೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ದಿನ ನೀವು ಸಾಧ್ಯವಾದಷ್ಟು ಶನಿ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ, ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ಹಾಗೂ ಶನಿದೇವರಿಗೆ ಸಂಬಂಧಪಟ್ಟಂಥ ತೈಲ ಮತ್ತು ಕರಿ ಎಳ್ಳನ್ನು ದಾನವಾಗಿ ನೀಡಿ, ಅಥವಾ ನೀಲಿ ವಸ್ತ್ರ, ಕರಿ ವಸ್ತ್ರವನ್ನಾದರೂ ದಾನವಾಗಿ ನೀಡಿ. ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂಥ 12ನೇ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮಗೂ ಸಾಡೆ ಶನಿಯ
ಎರಡನೇ ಹಂತದಲ್ಲಿರೋದರಿಂದ ಈ ದಿನ ನಿಮಗೂ ಕೂಡ ಅಷ್ಟೇ ಒಂದಿಷ್ಟು ಸಮಸ್ಯೆಗಳು ಎದುರು ಹಾಕ್ಕೊಳ್ತೀರಾ ಮತ್ತು ವಾದ ವಿವಾದಗಳಿಗೆ ಇಳಿತೀರಾ ಮತ್ತು ಕೆಲವು ವಿರೋಧ ಭಾವನೆಯನ್ನು ನೀವು ತೆಗೆದುಕೊಳ್ತೀರಾ. ಆ ಇಡೀ ದಿನ ಘರ್ಷಣೆಯ ವಿಚಾರಗಳನ್ನೇ ನೀವು ಬೇರೆಯವ್ರ ಹತ್ರ ಅತಿಯಾಗಿ ಮಾತಾಡುವಂಥದ್ದಾಗತ್ತೆ. ಆ ಘರ್ಷಣೆಯಿಂದ ನಾಳೆಯ ದಿನ ಅಥವಾ ಈ ದಿನದ ಒಂದಿಷ್ಟು ವಿಷಯಗಳನ್ನು ನೀವು ಪದೇ ಪದೇ ಅದನ್ನೇ ವಿಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಸಮಯವನ್ನು ನೀವಾಗೆ ಹಾಳು ಮಾಡ್ಕೊಂಡು ಬಿಡ್ತೀರಾ. ಆ ಒಂದು ಕೆಟ್ಟ ಗಳಿಗೆ, ಆ ಒಂದು ಕೆಟ್ಟ ಮಾತುಗಳು ಪದೇ ಪದೇ ಇನ್ನೊಬ್ಬರ ಹತ್ರ ನೀವಾಗೆ ಹೇಳ್ಕೊಳ್ತಾ ಇರೋದ್ರಿಂದ ಒಳ್ಳೆಯ ದಿನಗಳನ್ನು ನೀವೇ ಕಳ್ಕೊಳ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ನಾವು ಹೇಳೋದಿಷ್ಟೇ, ಮಾತುಗಳಿಂದ ದೂರ ಇರಿ, ಕಾರ್ಯಗಳಲ್ಲಿ ಅತಿಯಾಗಿ ವಿನಿಯೋಗ ಮಾಡಿಕೊಳ್ಳಿ ಮತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಬೇಗ ಮುಗಿಸಿಕೊಂಡು ಬೇರೆ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನದಲ್ಲಿ ಸಹೋದರ ಸಹೋದರಿಯರ ಸಹಾಯ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಈ ದಿನ ಹೆಚ್ಚು ಕಡಿಮೆ ನಿಮಗೆ ಒಂದು ರೀತಿಯಲ್ಲಿ ಹೇಗಿರುತ್ತೆ ಅಂದರೆ, ಪ್ರತಿ ಒಂದು ಶನಿವಾರ ನಿಮಗೆ ಒಂದಿಷ್ಟು ಕಠಿಣ ಸವಾಲುಗಳ ರೀತಿಯಲ್ಲಿ ಸಮಸ್ಯೆಗಳನ್ನು ಬರುವಂಥದ್ದಾಗಿರುತ್ತೆ. ಹಾಗಾಗಿ ಈ ದಿನ ಅನ್ನದಾನ ಮಾಡಿ ಮೀನರಾಶಿಯವರು ಆ ಸಮಸ್ಯೆಗಳಿಂದ ದೂರ ಆಗ್ಬೋದು ಅಂತಲೇ ಹೇಳ್ಬೋದು. ಇದಾಗಿತ್ತು ದ್ವಾದಶ ರಾಶಿಗಳ ಭವಿಷ್ಯ. ಮತ್ತು ಈ ದಿನ ಪರಿಹಾರಗಳ ವಿಷಯಕ್ಕಂತ ಬರೋದಾದರೆ ಮೀನರಾಶಿಯವರಿಗೆ ಅನ್ನದಾನ ಮಾಡಿ ಮತ್ತು ಶನಿದೇವರಿಗೆ ತೈಲ ಮತ್ತು ಕರಿಯಳ್ಳು ದಾನವಾಗಿ ನೀಡಿ, ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಅಂಗವಿಕಲರಿಗೆ ಅಥವಾ ಹಿರಿಜೀವಿಗಳಿಗೆ ಏನಾದರೂ ಆರ್ಥಿಕ ಸಹಾಯ, ಔಷಧಿ ಉಪಚಾರಗಳ ಸಹಾಯ, ವಸ್ತ್ರಗಳ ಸಹಾಯ ಅಥವಾ ಅವ್ರಿಗೆ ಅವಶ್ಯಕತೆ ಏನಿದೆಯೋ ಅದನ್ನು ಮಾಡಿದರೆ ನಿಮಗೆ ಶನಿ ಮಹಾಶಯ ಒಂದಿಷ್ಟು ಕಷ್ಟಗಳಿಂದ ದೂರ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಹಾಗೂ ನಿತ್ಯ ವಿಶೇಷ. ಈ ಎಲ್ಲ ವಿಚಾರಗಳ ಅನುಗುಣವಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ಈ ನಮ್ಮ SSP ಜ್ಯೋತಿಷ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ತಾ ಇದ್ದೀವಿ. ಇನ್ನು ಈ ನಿತ್ಯ ಭವಿಷ್ಯ, ನಿತ್ಯ ಪಂಚಾಂಗ, ನಿತ್ಯ ವಿಶೇಷ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ, ಮತ್ತು ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಶೇಷ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಒಂದು ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಷಯ ಮುಗಿಸ್ತಾ ಇದ್ವಿ. ಶುಭವಾಗಲಿ. ಈ ಇಡೀ ದಿನ ನಿಮಗೆ ಮಂಗಳಕರವಾಗಿರಲಿ. ಆ ಗುರುರಾಯರು ಸದಾ ನಿಮ್ಮ ಬೆನ್ನೆಲುಬಾಗಿ ನಿಂತು ಎಲ್ಲ ಕೆಲಸಗಳಲ್ಲಿ ಜಯಪ್ರದವಾಗಿರುವಂತೆ ಅವರ ಒಂದು ಮಾರ್ಗದರ್ಶನ ನಿಮಗೆ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.